ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ಮಂತ್ ನ ಅಂದ್ರೆ 2024-25 ಹೊಸ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಮಂತ್ ಫಸ್ಟ್ ವೀಕ್ ಹಾಗೂ ಏಪ್ರಿಲ್ ಫಸ್ಟ್ ಸೋಮವಾರದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೋಮವಾರ ಫಸ್ಟ್ ಏಪ್ರಿಲ್ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಮಿಡ್ ಕ್ಯಾಪ್ ನಿಫ್ಟಿಯ ಟ್ರೇಡಿಂಗ್ ಅನಾಲಿಸಿಸ್ ಕೂಡ ಮಾಡೋಣ. ಸೊ ಮೊದಲನೇದಾಗಿ ನಾವು ಮಂತ್ಲಿ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಾನು ನಿಫ್ಟಿ 1 ಮಂತ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ನಿಫ್ಟಿ ಮಾರ್ಚ್ ಮಂತ್ ಅಲ್ಲಿ ಪ್ಲಸ್ 1.5% ಅಷ್ಟು ಅಪ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಮಾರ್ಚ್ ಮಂತ್ ಅಲ್ಲಿ ನಿಫ್ಟಿ ಲೋ ಕಂಡಿದ್ದು 21,710 ಹತ್ರ ಹಾಗೂ ಹೈ ಕಂಡಿದ್ದು 22,526. ಅದು ರೀಸೆಂಟ್ ಲೈಫ್ ಟೈಮ್ ಹೈ ಆಗಿರುತ್ತೆ. ಸೊ ಇಲ್ಲಿ ಚಾರ್ಟ್ ನ ನೋಡ್ತಾ ಇದ್ರೆ ಕಳೆದ 3 ತಿಂಗಳಲ್ಲಿ ಅಂದ್ರೆ 2024 ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ನಿಫ್ಟಿ ಅಪ್ ಟ್ರೆಂಡ್ ಅಲ್ಲೇ ಇದೆ. ಅದಕ್ಕಿಂತ ಹಿಂದೆ ಡಿಸೆಂಬರ್, ನವೆಂಬರ್ ಅಲ್ಲಿ ಕೂಡ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಟ್ರೆಂಡ್ ಇತ್ತು. ಅಪ್ ಟ್ರೆಂಡ್ ನಿಧಾನ ಆಗಿ ಈಗ ನಿಫ್ಟಿ 22,325 ಹತ್ರ ಮಾರ್ಚ್ ಮಂತ್ ಎಂಡ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಈಗ ಮಾರ್ಚ್ ಮಂತ್ ಅಲ್ಲಿ ನಿಫ್ಟಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅದು ತನ್ನ ರೀಸೆಂಟ್ ಲೈಫ್ ಟೈಮ್ ಹೈ 22,526 ಏನಿದೆ ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಹಾಗೂ ಸಪೋರ್ಟ್ ಅಂತ ಬಂದ್ರೆ 21,670 ಮೊದಲನೇ ಸಪೋರ್ಟ್. ಹಾಗೂ ಇಮಿಡಿಯೇಟ್ ಆಗಿ ಇದು ಫೆಬ್ರವರಿ ಮಂತ್ ನ ಲೋ, ಇದನ್ನ ಕೂಡ ನಾವು ನೋಟ್ ಮಾಡ್ಕೊಂಡಿರೋಣ 21,529. ಸೊ ಇಲ್ಲಿ ಮೇಜರ್ ಸಪೋರ್ಟ್ ಇರುತ್ತೆ. ಈ ಲೆವೆಲ್ ಏನಾದ್ರೂ ನಿಫ್ಟಿ ಬ್ರೇಕ್ ಆದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ 500 ಪಾಯಿಂಟ್ಸ್ ಡೌನ್ ಅದು 21,100 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಪಾಯಿಂಟ್ ಗಳನ್ನ ನಾವು ನಿಫ್ಟಿನಲ್ಲಿ ನೋಟ್ ಮಾಡ್ಕೊಳ್ಳೋಣ. ಇನ್ನು ನಿಫ್ಟಿ 22,500 ಮೇಲೆ ಬಂದ್ರೆ ಇಲ್ಲಿಂದ ಅನದರ್ 200 to 300 ಪಾಯಿಂಟ್ಸ್ ಅಂದ್ರೆ ಕೂಡ 22,800 ಲೆವೆಲ್ ವರೆಗೆ ನಾವು ಅಪ್ ಮೂವ್ ನ ನಿಫ್ಟಿನಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ಯುಎಸ್ ಫೆಡ್ ರೇಟ್ ಅಥವಾ ಇಂಡಿಯನ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ಏನಾದ್ರು ಅನೌನ್ಸ್ಮೆಂಟ್ ಬಂದು ಅದು ಪಾಸಿಟಿವ್ ಆಗಿದ್ರೆ ನಿಫ್ಟಿ ಈ ಲೆವೆಲ್ ನ ಕೂಡ ಕ್ರಾಸ್ ಆಗಿ 23,300 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ ಏಪ್ರಿಲ್ ಮಂತ್ ಎಂಡ್ ವರೆಗೆ. ಸೊ ಏನಾದ್ರೂ ಪಾಸಿಟಿವ್ ನ್ಯೂಸ್ ಬಂದ್ರೆ ಮಾತ್ರನೇ ನಾನು 22,800 ಮೇಲೆ ನಿಫ್ಟಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇಲ್ದಿದ್ರೆ ವೋಲಟಿಲಿಟಿ ನಲ್ಲಿ ನಿಫ್ಟಿ 22,800 ನ ಟೆಸ್ಟ್ ಮಾಡಿ ಅಗೇನ್ ಕೆಳಗಡೆ 22,500 ಲೆವೆಲ್ ಅಲ್ಲೇ ಏಪ್ರಿಲ್ ಮಂತ್ ಕ್ಲೋಸ್ ನ ಕಾಣ್ಬೋದು. ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕಳೆದ 2-3 ತಿಂಗಳಲ್ಲಿ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋದೇ, ಅದು HDFC ಬ್ಯಾಂಕ್ ನ ಅಂಡರ್ ಪರ್ಫಾರ್ಮೆನ್ಸ್. ಸೊ HDFC ಬ್ಯಾಂಕ್ ನ ಕ್ವಾರ್ಟರ್ಲಿ ರಿಸಲ್ಟ್ ಬಂದ್ಮೇಲೆ HDFC ಬ್ಯಾಂಕ್ ವೇಟೇಜ್ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಾಗಿರೋ ಕಾರಣ ಅಂಡರ್ ಪರ್ಫಾರ್ಮೆನ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ಬರ್ತಾ ಇದೆ. ಇನ್ನು HDFC ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ 2024-25 HDFC ಬ್ಯಾಂಕ್ ಅಲ್ಲಿ ಏನಾದ್ರು ಅಪ್ ಮೂವ್ ಬಂದು ಬ್ಯಾಂಕ್ ನಿಫ್ಟಿ 48,000 ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ ಆಗ ಬ್ಯಾಂಕ್ ನಿಫ್ಟಿನಲ್ಲಿ ಶಾರ್ಟ್ ಕವರಿಂಗ್ ಹಾಗೂ ಅಪ್ ಮೂವ್ ಮೇಲೆ ಬ್ಯಾಂಕ್ ನಿಫ್ಟಿನ 49,600 ಇಂದ 50,000 ಲೆವೆಲ್ ನ ನಾವು ಏಪ್ರಿಲ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಆದ್ರೆ ಓನ್ಲಿ HDFC ಬ್ಯಾಂಕ್ ಅಥವಾ ಇತರೆ ಬ್ಯಾಂಕಿಂಗ್ ಸ್ಟಾಕ್ ಗಳ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದ್ರೆ ಮಾತ್ರನೇ. ಇಲ್ದಿದ್ರೆ ಬ್ಯಾಂಕ್ ನಿಫ್ಟಿ ಅಗೇನ್ ಮೇಲೆ 48,000 ರೆಸಿಸ್ಟೆನ್ಸ್ ಆಗಿರುತ್ತೆ. ಹಾಗೂ ಕೆಳಗಡೆ ಬಂದ್ರೆ ಮಾರ್ಚ್ ಮಂತ್ ನಲ್ಲೂ 46,100 ಸಪೋರ್ಟ್ ಬರುತ್ತೆ. ಇನ್ನು ನಿಫ್ಟಿ ಜೊತೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಹೆಚ್ಚಿನ ಕರೆಕ್ಷನ್ ಬಂದ್ರೆ 45,000 ಮೇಜರ್ ಸಪೋರ್ಟ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಗೆ. ಸೊ ಈ ಎಲ್ಲ ಲೆವೆಲ್ಸ್ ಗಳನ್ನ ನಾವು ಏಪ್ರಿಲ್ ಮಂತ್ ಅಲ್ಲಿ ಇಟ್ಕೊಂಡು ಹೋಗ್ಬೋದಾಗುತ್ತೆ. ಗ್ಲೋಬಲಿ ನೆಗೆಟಿವ್ ನ್ಯೂಸ್ ಇಂದ ಬ್ಯಾಂಕ್ ನಿಫ್ಟಿ ಕೂಡ 45,000 ಏನಾದ್ರು ಬ್ರೇಕ್ ಆದ್ರೆ ಇಲ್ಲಿಂದ ಹೆಚ್ಚಿನ ಪ್ಯಾನಿಕ್ ಸೆಲ್ಲಿಂಗ್ ನೆಕ್ಸ್ಟ್ 2-3 ಡೇಸ್ ಅಲ್ಲಿ ಬರೋ ಚಾನ್ಸಸ್ ಇರ್ತಾವೆ. ಆಗ ಬ್ಯಾಂಕ್ ನಿಫ್ಟಿ ಕೆಳಗಡೆ 43,200 ಇಂದ 43,000 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ 45,000 ಮೇಜರ್ ಸಪೋರ್ಟ್ ಹಾಗೂ ಮೇಲೆ 48,000 ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಗೆ ಏಪ್ರಿಲ್ 2024 ಅಲ್ಲಿ. ಈಗ ನಾವು ವೀಕ್ಲಿ ಕ್ಯಾಂಡಲ್ ಗೆ ಹೋಗೋಣ. ವೀಕ್ಲಿ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ನಿಫ್ಟಿಗೆ ಇಮಿಡಿಯೇಟ್ ಆಗಿ ಮೇಜರ್ ರೆಸಿಸ್ಟೆನ್ಸ್ ರೀಸೆಂಟ್ ಲೈಫ್ ಟೈಮ್ ಹೈ 22,526 ಬರ್ತಾ ಇದೆ. ಸೊ 22,500 526 ಮೇಲೆ ನಿಫ್ಟಿ ಯಾವಾಗಾದ್ರೂ ಕ್ಲೋಸಿಂಗ್ ಬರಬೇಕು. ಓಕೆ, ಕ್ಲೋಸಿಂಗ್ ಬಂದು ಅದ್ರ ಮೇಲೆ ನಿಫ್ಟಿ ಓಪನ್ ಆಗಿ ಅಪ್ ಕೊಡಕ್ಕೆ ಶುರು ಆದ್ರೆ ಮೇಲೆ 22,800 ಲೆವೆಲ್ ವರೆಗೂ ನಾವು ನಿಫ್ಟಿನಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನೋಡ್ಬೋದಾಗಿದೆ. ಇನ್ನು ನಿಫ್ಟಿ ಈಗಿನ ಲೆವೆಲ್ ಇಂದಾನೆ ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬರೋಕೆ ಶುರು ಆದ್ರೆ 22,000 ಸೈಕಲಾಜಿಕಲ್ ಲೆವೆಲ್ ಸಪೋರ್ಟ್ ಇರುತ್ತೆ. ಇದನ್ನು ಬ್ರೇಕ್ ಆಗಿ ಕೆಳಗಡೆ ಕ್ಲೋಸಿಂಗ್ ಬಂದ್ರೆ
ಸೊ ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಕ್ಲೋಸಿಂಗ್ ಬಂದ್ರೆ ಮಾತ್ರನೇ 22,000 ಕೆಳಗಡೆ ಕ್ಲೋಸಿಂಗ್ ಬಂದು ಅಗೇನ್ ಅದ್ರ ಕೆಳಗಡೆ ಓಪನ್ ಆಗಿ ಡೌನ್ ಮೂವ್ ಶುರು ಆದ್ರೆ ಆಗ ನಿಫ್ಟಿನಲ್ಲಿ ಮುಂದಿನ ಸಪೋರ್ಟ್ 21,670 ಮಾರ್ಚ್ ಮಂತ್ ನಲ್ಲೂ ಮೊದಲನೇ ಸಪೋರ್ಟ್ ಆಗಿರುತ್ತೆ. ಇನ್ನು ಇಲ್ಲಿಂದ ಕೆಳಗಡೆ ಇಮಿಡಿಯೇಟ್ ಆಗಿ 21,529 ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಸೊ ಈ ಲೆವೆಲ್ಸ್ ಗಳನ್ನ ನಾವು ಫಸ್ಟ್ ವೀಕ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ. ಇನ್ನು ನಿಫ್ಟಿ ಸೈಡ್ ವೇಸ್ ಅಲ್ಲೇ ಹೋಗ್ಬೇಕು ಅಂತಂದ್ರೆ 22,000 22,100 ಆ ಲೆವೆಲ್ ಇಂದಾನೆ ಸಪೋರ್ಟ್ ತಗೊಂಡು ರಿವರ್ಸ್ ಕಂಡು ಅಗೇನ್ 22,500 ಈ ರೇಂಜ್ ಅಲ್ಲೇ ಈ ವಾರ ಎಲ್ಲ ಟ್ರೇಡ್ ಮಾಡಬಹುದು. ಸೊ ಇದು ನಿಫ್ಟಿ ವಾರದ ಅನಲೈಸಿಸ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಇಲ್ಲಿ ನೀವು ಬ್ಯಾಂಕ್ ನಿಫ್ಟಿ ಟ್ರೆಂಡ್ ನ ನೋಡ್ಬೋದು. ಇಲ್ಲಿ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಟೈಪ್ ಫಾರ್ಮೇಶನ್ ನ ಮಾಡಿದೆ, ಇಲ್ಲಿ ನೀವು ಗಮನಿಸಬಹುದು ಈ ರೀತಿ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ವೀಕ್ಲಿ ಕ್ಯಾಂಡಲ್ ನ ನೋಡ್ತಾ ಇದ್ರೆ ಇಲ್ಲಿ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಗಳು ತುಂಬಾ ಚಿಕ್ಕದಾಗಿದ್ದಾವೆ, ಆದ್ರೆ ಬಿಯರಿಶ್ ರೆಡ್ ಕ್ಯಾಂಡಲ್ ಗಳು ದೊಡ್ಡದಾಗಿದ್ದಾವೆ. ಸೊ ಮಾರ್ಕೆಟ್ ಅಲ್ಲಿ ಏನಾದ್ರು ಕರೆಕ್ಷನ್ ಅಂತ ಬಂದ್ರೆ ಆಗ ಬ್ಯಾಂಕ್ ನಿಫ್ಟಿ ನಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ 47,124 ಇಂದ 48,000 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರುತ್ತೆ, ಹಾಗೂ ಕೆಳಗಡೆ 46,000 ಕೆಳಗಡೆ ಸಪೋರ್ಟ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈ ರೇಂಜ್ ಅಲ್ಲಿ ಈ ವಾರ ಎಲ್ಲ ಏಪ್ರಿಲ್ ಫಸ್ಟ್ ವೀಕ್ ಟ್ರೇಡ್ ಮಾಡ್ಬೋದು ಅಂತ ಅನಿಸುತ್ತೆ. ಅದೇ ಬ್ಯಾಂಕ್ ನಿಫ್ಟಿ 48,000 ಮೇಲೆ ಕ್ಲೋಸಿಂಗ್ ಬರಬೇಕು, ಹಾಗೂ ಓಪನಿಂಗ್ ಕೂಡ 48,000 ಮೇಲೆ ಬಂದು ಅಪ್ ಮೂವ್ ಅಂತ ಶುರು ಆದ್ರೆ ಅದರ ಮೊದಲನೇ ಟಾರ್ಗೆಟ್ 48,600 ಹತ್ರ ರೀಸೆಂಟ್ ಲೈಫ್ ಟೈಮ್ ಇದೆ. ಇಲ್ಲಿ ಬಂದು ಸ್ವಲ್ಪ ಕನ್ಸಾಲಿಡೇಷನ್ ಸೈಡ್ ವೈಸ್ ಹೋಗ್ಬೋದು. ಇನ್ನು 48,600 ಮೇಲೆ ಅಪ್ ಮೂವ್ ಅಥವಾ ಕ್ಲೋಸಿಂಗ್ ಗಳ ಬರಕ್ಕೆ ಶುರು ಆದ್ರೆ 49,000 ಪ್ಲಸ್ ನೋಡ್ಬೋದಾಗಿದೆ. ಇನ್ನು ಗ್ಲೋಬಲಿ ಅಥವಾ ಡೊಮೆಸ್ಟಿಕ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ನೆಗೆಟಿವ್ ನ್ಯೂಸ್ ಬಂದು ಬ್ಯಾಂಕ್ ನಿಫ್ಟಿ ತನ್ನ 200 ಡೇ ಮೂವಿಂಗ್ ಆವರೇಜ್ ಅದನ್ನ ನಾವು ಕಂಪಲ್ಸರಿ ಫಾಲೋ ಮಾಡ್ಬೇಕಾಗತ್ತೆ. ಈಗ 200 ಡೇ ಮೂವಿಂಗ್ ಆವರೇಜ್ 45,000 ಹತ್ರ ಇದೆ. ಸೊ ಕಮಿಂಗ್ ವೀಕ್ ಅಲ್ಲಿ ಇದು ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಸೊ 200 ಡೇ ಮೂವಿಂಗ್ ಆವರೇಜ್ ನ ಕೂಡ ಬ್ರೇಕ್ ಆಗಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ಅದರ ವೀಕ್ನೆಸ್ ಹೆಚ್ಚಾಗಿ ಪ್ಯಾನಿಕ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ವೀಕ್ಲಿ ಅನಾಲಿಸಿಸ್ ಗಳು. ಈಗ ನಾವು ಫಸ್ಟ್ ಏಪ್ರಿಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ನೋಡೋಣ. ಸೊ ಯೂಶಲಿ ನಾವು ವೀಕ್ಲಿ ಅನಾಲಿಸಿಸ್ ಅಲ್ಲಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕವರ್ ಮಾಡ್ತೇವೆ. ಅದನ್ನ ಈಗ ನಾವು ಇಲ್ಲಿ ನೋಡೋಣ. ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಮೊದಲನೇದಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಇದು ವೆರಿ ಕಂಫರ್ಟಬಲ್ ಲೆವೆಲ್ ಅಲ್ಲಿ 12.8 ಹತ್ರ ಇದೆ. ಇದು ಅಗೇನ್ 13-14 ಮೇಲೆ ಬರೋಕೆ ಶುರು ಆದ್ರೆ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಹೆಚ್ಚಾಗುತ್ತೆ. ಇಂಡಿಯಾ ವಿಕ್ಸ್ ನಮ್ಮ ಫಿಯರ್ ಇಂಡೆಕ್ಸ್ ನ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ. ಇನ್ನು US ಬಾಂಡ್ ಯೀಲ್ಡ್ 10 ಇಯರ್ಸ್ ಇದು 4.2 ಹತ್ರ ಇದೆ. ಇದು ಕೂಡ ವೆರಿ ಕಂಫರ್ಟಬಲ್ ಲೆವೆಲ್ ಅಂತ ಹೇಳ್ಬೋದು. ಇನ್ನು US ಬಾಂಡ್ ಯೀಲ್ಡ್ ನ ಚೆಕ್ ಮಾಡಿದ್ರೆ ಇದು 104 ಹತ್ರ ಬಂದಿದೆ. ಸೊ ಇದು 105 ಮೇಲೆ ಹೋಗ್ತಾ ಇದ್ರೆ ಅದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಗೆ ನೆಗೆಟಿವ್ ಆಗುತ್ತೆ. ಸೊ ಇದನ್ನ ಕೂಡ ನಾವು ಸತತವಾಗಿ ಫಾಲೋ ಮಾಡ್ಬೇಕಾಗುತ್ತೆ. ಇದನ್ನ ಬಿಟ್ರೆ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಈಗ 83 ಹತ್ರ ಬಂದಿದೆ, 83.7 ವರೆಗೆ ಹೋಗಿತ್ತು. ಸೊ ಯೂಶುವಲಿ ಇಂಡಿಯಾದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇರೋ ಟೈಮ್ ಅಲ್ಲಿ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಹೆಚ್ಚಾಗ್ತಾ ಇರುತ್ತೆ. ಸೊ ಇಲ್ಲಿ 83, 85 ಬಂದ್ರೆ ಕೂಡ ಅದರ ಇಂಪ್ಯಾಕ್ಟ್ ಅಷ್ಟೇನು ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. 85 ಏನಾದ್ರು ಬೈ ಚಾನ್ಸ್ ಕ್ರಾಸ್ ಆದ್ರೆ ಆಗ ಸ್ವಲ್ಪ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಮಾತ್ರ ಕಳೆದ ದಿನಗಳಿಂದ ಅಪ್ ಮೂವ್ ಅಲ್ಲಿ ಬರ್ತಾ 86.7 ಹತ್ರ ಬಂದಿದೆ. ಇಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು. ಇದು ಏನಾದ್ರು ಅಗೇನ್ 98 ಪ್ಲಸ್ ಆಯ್ತು ಅಂತಂದ್ರೆ ಅದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. 90 ಮೇಲೆ ಇದ್ರೆ ಆಗ ನಾವು ಇಕ್ವಿಟಿ ಮಾರ್ಕೆಟ್ ಅಲ್ಲಿ ನಮ್ಮ ಲಾಂಗ್ ಪೊಸಿಷನ್ಸ್ ಗಳಿಗೆ ಆದಷ್ಟು ಹೆಡ್ಜ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದು ಬ್ರೆಂಟ್ ಕ್ರೂಡ್ ಆಯಿಲ್ ಆಯ್ತು. ಈಗ ನಾವು US ನ ಡೌ ಜೋನ್ಸ್ ಫ್ಯೂಚರ್ಸ್ ನ ಚೆಕ್ ಮಾಡಿದ್ರೆ ಇದು ಈಗ ಕಂಫರ್ಟಬಲ್ ಅಪ್ ಮೂವ್ ಕೊಡ್ತಾ 40,000 ಮೇಲೆ ಕ್ಲೋಸಿಂಗ್ ನ ಕಂಡಿದೆ ಮಾರ್ಚ್ ಎಂಡ್ ಅಲ್ಲಿ. ಸೊ ಗ್ಲೋಬಲಿ ಕೂಡ ಮಾರ್ಕೆಟ್ ಗೆ ಅಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ಸೊ ಓವರ್ ಆಲ್ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ತಾ ಇದ್ರೆ ನ್ಯೂಟ್ರಲ್ ಟು ಪಾಸಿಟಿವ್ ಆಗೇ ಇದಾವೆ. ಸೊ ನ್ಯೂಟ್ರಲ್ ಇರೋ ಪ್ಯಾರಾಮೀಟರ್ಸ್ ಏನಾದ್ರು ತುಂಬಾ ನೆಗೆಟಿವ್ ಆದ್ರೆ ಆಗ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಶಾರ್ಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಿಂದ ಈಗ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ಗೆ ಹೋಗೋಣ. ಈಗ ನಾನು ನಿಫ್ಟಿ 4th ಏಪ್ರಿಲ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ.
ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 11 lakhs, ಕಾಲ್ ಸೈಡ್ ಅಲ್ಲಿ 10 lakhs ಇದೆ. ಆಲ್ಮೋಸ್ಟ್ ಸಮ್ನಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿರೋದು 87,000, 22,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದೇ ಪುಟ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 64,000, 22,300 ಹತ್ರ. ಅಲ್ಲಿಂದ ಕೆಳಗಡೆ ಅಗೇನ್ 64,900 ಓಪನ್ ಇಂಟ್ರೆಸ್ಟ್, 22,200 ಸ್ಟ್ರೈಕ್ ಪ್ರೈಸ್ ಹತ್ರ. ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ 79,000, 22,000 ಹತ್ರ ಬಿಲ್ಟ್ ಆಗಿದೆ. ಸೊ 22,000 ಸಪೋರ್ಟ್ ಮೇಲೆ 25,000 ರೆಸಿಸ್ಟೆನ್ಸ್ ಆಸ್ ಪರ್ ನಿಫ್ಟಿ ಆಪ್ಷನ್ ಚೈನ್ ಇಲ್ಲಿ ಕಾಣಿಸ್ತಾ ಇದೆ. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಈಗ ನಾನು ಬ್ಯಾಂಕ್ ನಿಫ್ಟಿ 3rd ಏಪ್ರಿಲ್ ಆಪ್ಷನ್ ಚೈನ್ ಡೇಟಾದಲ್ಲಿ ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 17 lakhs, ಕಾಲ್ ಸೈಡ್ ಅಲ್ಲಿ 18 lakhs. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ಇಲ್ಲಿ 1,20,000, 47,500 ಹತ್ರ. ಹಾಗೂ ಮೇಲೆ 1,21,000, 48,000 ಸ್ಟೆಪ್ಸ್ ಹತ್ರ ಬಿಲ್ಟ್ ಆಗಿದೆ. ಇನ್ನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ 47,000 ಅದಕ್ಕಿಂತ ಕೆಳಗಡೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪೊಸಿಷನ್ಸ್ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ ಇದನ್ನ ನೋಡ್ತಾ ಇದ್ರೆ ಬ್ಯಾಂಕ್ ನಿಫ್ಟಿಗೆ 47,000 ಮೇಜರ್ ಸಪೋರ್ಟ್ ಆಗಿರುತ್ತೆ. ಯಾವುದೇ ಡಿಪ್ ಅಲ್ಲಿ ನಿಯರ್ 47,000 ನಾವು ಲಾಂಗ್ ಕಾಲ್ ಪೊಸಿಷನ್ಸ್ ನ ಹೊಂದಬಹುದಾಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,20,000, 47,000 ಸಪೋರ್ಟ್ ಹತ್ರನೇ ಇಲ್ಲಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಸಪೋರ್ಟ್ 47,000, ಮೊದಲನೇ ರೆಸಿಸ್ಟೆನ್ಸ್ 47,500. ಇನ್ನು 47,500 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆದ್ರೆ ಟುವರ್ಡ್ಸ್ 48,000 ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ಮಿಡ್ ಕ್ಯಾಪ್ ನಿಫ್ಟಿ ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 2,21,000 ಇದೆ, ಕಾಲ್ ಸೈಡ್ ಅಲ್ಲಿ 2,80,000. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿರೋದನ್ನ ನಾವು ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ 21,700, 10,600 ಸ್ಟ್ರೈಕ್ ಪ್ರೈಸ್ ಹತ್ರ ಬೀಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ಮೇಲೆ ಕಾಣಿಸ್ತಾ ಇಲ್ಲ. ಸೊ 10,600 ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸಪೋರ್ಟ್ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 16,000, 10,500 ಹತ್ರ ಬೀಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಕಾಣಿಸ್ತಾ ಇಲ್ಲ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಮೇ ಬಿ ಸೋಮವಾರ ದಿನ ಸೈಡ್ ವೇಸ್ ಅದು 10,500 ಇಂದ 10,600 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ಬೋದು ಅಂತ ಇಲ್ಲಿ ಅನಿಸ್ತಾ ಇದೆ ಆಸ್ ಪರ್ ಮಿಡ್ ಕ್ಯಾಪ್ ನಿಫ್ಟಿ ಆಪ್ಷನ್ ಚೈನ್. ಇಲ್ಲಿಂದ ಈಗ ನಾವು ಟ್ರೇಡಿಂಗ್ ವ್ಯೂಗೆ ಹೋಗಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸಾಕ್ಟ್ ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ಅದರಲ್ಲಿ ಮೊದಲನೇದಾಗಿ ನಿಫ್ಟಿ. ಈಗ ನಾನು ನಿಫ್ಟಿ 50 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ನಿಫ್ಟಿ ಶುಕ್ರವಾರದ ಟ್ರೇಡಿಂಗ್ ಮೂವ್ಮೆಂಟ್ ಹಾಗೂ ಲಾಸ್ಟ್ ಹಾಫ್ ಅನ್ ಅವರ್ ಕರೆಕ್ಷನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ತಗೊಂಡು ಬಂದಿದ್ದೀನಿ. ನೀವು ಅದನ್ನ ನೋಡಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಆ ವಿಡಿಯೋನ ಐಡೆಂಟಿಫೈ ಮಾಡಬಹುದು. ಇನ್ನು ನಿಫ್ಟಿ ಈಗ ಕ್ಲೋಸಿಂಗ್ 22,326 ಹತ್ರ ಬಂದಿದೆ. ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಟೆಕ್ನಿಕಲಿ ಹೇಳೋದಾದ್ರೆ ಅದು ಈ ಶುಕ್ರವಾರದ ಲಾಸ್ಟ್ ಹಾಫ್ ಅನ್ ಅವರ್ ಇದು ಬಂದು 22,260 ಹತ್ರ ಬರುತ್ತೆ. ಸೊ ನಿಫ್ಟಿಗೆ 22,260 ಮೊದಲನೇ ಸಪೋರ್ಟ್ ಆಗಿರುತ್ತೆ. ರೆಸಿಸ್ಟೆನ್ಸ್ 22,526. ಸೊ ರೀಸೆಂಟ್ ಲೈಫ್ ಟೈಮ್ ಹೈ ಏನಿದೆ ಈ ಲೆವೆಲ್ ಆಗಿರುತ್ತೆ. ಸೊ ನಿಫ್ಟಿ ಸೋಮವಾರ ದಿನ ಈ ರೇಂಜ್ ಅಲ್ಲೇ ಟೈಮ್ ಪಾಸ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ 22,260 ಹತ್ರ ಅಂದ್ರೆ 300 ಇಂದ 260 ಹತ್ರದಲ್ಲಿ ನಮ್ಗೆ ನಿಫ್ಟಿ ಸಿಕ್ಕರೆ ಇಲ್ಲಿಂದ ಸಿ ಪೊಸಿಷನ್ಸ್ ನ ತಗೋಬಹುದು. ನಿಯರ್ 22,500 ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನ ಮಾಡ್ಕೋಬೇಕು. ಹಾಗೂ 22,526 ಅಲ್ಲಿಂದ ರಿವರ್ಸ್ ಬರ್ತಾ ಇದ್ರೆ ಅಗೇನ್ ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಕಡಿಮೆ ಕ್ವಾಂಟಿಟಿ ನಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಅಗೇನ್ 22,300 ಲೆವೆಲ್. ಸೊ ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ನಿಫ್ಟಿ ಸೋಮವಾರ ದಿನ 1st ಏಪ್ರಿಲ್ ಕ್ಲೋಸಿಂಗ್ ಕಾಣಬಹುದು. ಇನ್ನು ನಿಫ್ಟಿನಲ್ಲಿ ಏನಾದ್ರು ಒಳ್ಳೆ ಅಪ್ ಮೂವ್ ಬಂದು ಆಫ್ಟರ್ 12 PM 22,526 ಲೆವೆಲ್ ನ ಕ್ರಾಸ್ ಆಗಿ ಮೇಲೆ ಬಂತು ಅಂತಂದ್ರೆ 22,650 ಇಂದ 700 ಲೆವೆಲ್ ನ ನಾವು ನೋಡೋ ಚಾನ್ಸಸ್ ಇರುತ್ತೆ. ಅಗೇನ್ ಕೆಳಗಡೆ ಕೂಡ 12 PM ನಂತರ 22,260 ಕೆಳಗಡೆ ನಿಫ್ಟಿ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿಂದ ಬರೋ ವೀಕ್ನೆಸ್ ಅಲ್ಲಿ 22,100 ಇದರ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಗಳಿದಾವೆ. ಇಲ್ಲಿ ಬಂದು ನಿಫ್ಟಿ ಸಪೋರ್ಟ್ ತಗೋಬಹುದು. ಇನ್ನು ಇದನ್ನು ಬ್ರೇಕ್ ಆದ್ರೆ 900 ಹತ್ರ ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್ ಇದೆ. ಈ ಲೆವೆಲ್ ನ ಕೂಡ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆಫ್ಟರ್ 12 PM ನಿಫ್ಟಿ ವೀಕ್ನೆಸ್ ಬಂದ್ರೆ ಆದಷ್ಟು ಕಾಲ್ ಪೊಸಿಷನ್ಸ್ ಇಂದ ಹೊರಗಡೆ ಬಂದು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಸೊ ಇದು ನಿಫ್ಟಿ 1st ಏಪ್ರಿಲ್ ಟ್ರೇಡಿಂಗ್ ಲೆವೆಲ್ಸ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ.
ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 47,124 ಹತ್ರ ಇದೆ. ಹಾಗೂ ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ 47,000 ಹತ್ರ ಬರ್ತಾ ಇದೆ, ಸೈಕಲಾಜಿಕಲ್ ಸಪೋರ್ಟ್. ಹಾಗೂ ಶುಕ್ರವಾರದ ಲಾಸ್ಟ್ ಹಾಫ್ ಅನ್ ಅವರ್ ಲೋ. ಇಲ್ಲಿಂದ ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಅದು 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ 46,800 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿ 47,000 ಕೆಳಗಡೆ ಬಂದ್ರೆ ಕೂಡ ಇಲ್ಲಿ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಆಗ್ಬೋದು. ಇನ್ನು ಈ ಲೆವೆಲ್ ಕೂಡ ಬ್ರೇಕ್ ಆದ್ರೆ ಇಮಿಡಿಯೇಟ್ ಸಪೋರ್ಟ್ 46,600 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರೂ ಈ ರೀತಿ ಕರೆಕ್ಷನ್ ಗಳು ಬಂದು ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದ್ರೆ ಕೂಡ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಹೆಚ್ಚಿನ ಮೂಮೆಂಟಮ್ ಇರಲ್ಲ ಹಾಗೂ ಇಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ರೀತಿನೇ 12 PM ನಂತರ ಬ್ಯಾಂಕ್ ನಿಫ್ಟಿ 46,600 ಕೆಳಗಡೆ ಬಂದು ಟ್ರೇಡ್ ಆಗೋಕೆ ಶುರು ಆದ್ರೆ ಅಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಆಕ್ಚುಲಿ ವೀಕ್ನೆಸ್ ಬರುತ್ತೆ. ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಕೆಳಗಡೆ 46,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಮೂಮೆಂಟಮ್ ಬರೋ ಚಾನ್ಸಸ್ ಇದ್ರೆ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಅಲ್ಲಿ ಜಾಯಿನ್ ಆಗಿ ನೀವು ಅಪ್ಡೇಟ್ಸ್ ನ ಮಾರ್ಕೆಟ್ ಅವರ್ಸ್ ಅಲ್ಲಿ ಪಡಿಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 47,000 ಹಾಗೂ 47,124 ನ ರೆಸ್ಪೆಕ್ಟ್ ಮಾಡಿ 47,150 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ಕಡಿಮೆ ಕ್ವಾಂಟಿಟಿನಲ್ಲಿ, ಸೊ ಏಪ್ರಿಲ್ ಮಂತ್ ನ ಮೊದಲನೇ ಟ್ರೇಡಿಂಗ್ ಆಗಿರೋ ಕಾರಣ ಇಲ್ಲಿ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡೋಕೆ ಟ್ರೈ ಮಾಡೋಣ. ಸಿ ಪೊಸಿಷನ್ಸ್ ಅಲ್ಲಿ ಇಲ್ಲಿಂದ ಬರೋ ಅಪ್ ಮೂವ್ 47,500 ಹತ್ರ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇದ್ರ ಮೇಲೆ ನೀವು ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾನು 12 PM ಕಾನ್ಸೆಪ್ಟ್ ಅನ್ನ ತಗೋತೀನಿ. ಆಫ್ಟರ್ 12 PM ಬ್ಯಾಂಕ್ ನಿಫ್ಟಿ 47,500 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ನಾವೇ ಇಲ್ಲಿ ಸಿ ಪೊಸಿಷನ್ಸ್ ಅಲ್ಲಿ ಇನ್ನು ನಮ್ಮ ಕ್ವಾಂಟಿಟೀಸ್ ನ ಆಡ್ ಮಾಡ್ಕೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಸುಲಭವಾಗಿ 47,800 ಲೆವೆಲ್ ಮೊದಲನೇ ಟಾರ್ಗೆಟ್ ಆಗುತ್ತೆ. ಅಪ್ ಮೂವ್ ಕಂಟಿನ್ಯೂ ಆದ್ರೆ 48,000 ವರೆಗೂ ನಾವು ಏಪ್ರಿಲ್ ಮಂತ್ ನ ಮೊದಲನೇ ದಿನ ನೋಡಬಹುದಾಗಿದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ನಾವು ಫೈನಲ್ ಆಗಿ ಸೋಮವಾರ 1 ಏಪ್ರಿಲ್ ವೀಕ್ಲಿ ಎಕ್ಸ್ಪೈರಿ ಇರೋ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ನೋಡೋಣ. ಮಿಡ್ ಕ್ಯಾಪ್ ನಿಫ್ಟಿ ಅಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದು ಶುಕ್ರವಾರದ ದಿನ ತನ್ನ 10 ಡೇ ಮೂವಿಂಗ್ ಆವರೇಜ್ ಈ ಬ್ಲೂ ಕಲರ್ ಲೈನ್ ನ ಸಪೋರ್ಟ್ ತಗೊಂಡು ರಿಕವರಿ ಆಗಿದ್ದು ಇಲ್ಲಿ ತನ್ನ 20 ಡೇ ಯೆಲ್ಲೋ ಲೈನ್ ಹಾಗೂ 50 ಡೇ ಮೂವಿಂಗ್ ಆವರೇಜ್ ರೆಡ್ ಲೈನ್ ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ಕಂಡು ನಿಫ್ಟಿ ಬ್ಯಾಂಕ್ ನಿಫ್ಟಿ ಜೊತೆನೆ ಕೊನೆಯ ಹಾಫ್ ಅನ್ ಅವರ್ ಅಲ್ಲಿ ಶುಕ್ರವಾರ ದಿನ ಪ್ರಾಫಿಟ್ ಬುಕಿಂಗ್ ಬಂದು ಇದು ಕೆಳಗಡೆ ನಿಯರ್ಲಿ 10,500 ವರೆಗೆ ಬಂದಿದ್ದು ಎಂಡ್ ಆಫ್ ದ ಡೇ 10,525 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಆಪ್ಷನ್ ಚೈನ್ ಪ್ರಕಾರ ಆಲ್ರೆಡಿ ನೋಡಿದ್ದಂಗೆ 10,500 ಮಿಡ್ ಕ್ಯಾಪ್ ನಿಫ್ಟಿಗೆ ಸಪೋರ್ಟ್ ಆಗಿರುತ್ತೆ ಹಾಗೂ ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸ್ 10,600 ಇದೆ ಹಾಗೂ ಮೂವಿಂಗ್ ಆವರೇಜಸ್ ಗಳು 10,550 ಹತ್ರ ಬರ್ತಾ ಇದಾವೆ. ಸೊ ನನ್ನ ಪ್ರಕಾರ ಮಿಡ್ ಕ್ಯಾಪ್ ನಿಫ್ಟಿ 10,600 ಇಂದ ಕೆಳಗಡೆ 10,500 ಇದು ಆಪ್ಷನ್ ಚೈನ್ ಪ್ರಕಾರ ಕೂಡ ಲೆವೆಲ್ಸ್ ಇದಾವೆ. ಸೊ ಈ ಮಧ್ಯದಲ್ಲಿ ಸೋಮವಾರ ದಿನ ಟ್ರೇಡ್ ಆಗಿ ಕ್ಲೋಸಿಂಗು ಬರ್ಬೋದು ಅಥವಾ ಯಾವಾಗ ಮಿಡ್ ಕ್ಯಾಪ್ ನಿಫ್ಟಿ 10,620 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಆಗ ಇಲ್ಲಿ ಶಾರ್ಟ್ ಕವರಿಂಗ್ ಬರುತ್ತೆ. ಆ ಶಾರ್ಟ್ ಕವರಿಂಗ್ ಅಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ 70 to 80 ಪಾಯಿಂಟ್ಸ್ ಅಪ್ ಮೂವ್ ನ ನಾವು ನೋಡಬಹುದು ಟಿಲ್ 10,700 ವರೆಗೆ. ಇನ್ನು ಮಿಡ್ ಕ್ಯಾಪ್ ನಿಫ್ಟಿ 10,500 ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಮಿಡಿಯೇಟ್ ಆಗಿ 10 ಡೇ ಮೂವಿಂಗ್ ಆವರೇಜ್ ಅದು 10,480 ಹತ್ರ ಇದೆ. ಇಲ್ಲಿ ಸಪೋರ್ಟ್ ತಗೊಂಡು ಮಿಡ್ ಕ್ಯಾಪ್ ನಿಫ್ಟಿ ರಿವರ್ಸ್ ಕಾಣ್ಬೋದು. ಸೊ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ವೀಕ್ನೆಸ್ ಅಂತ ಬಂದ್ರೆ ಇದು 10,470 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸಿಂಗ್ ಬಂದು ಅದ್ರ ಕೆಳಗಡೆ ಹೋದ್ರೆ ಮಾತ್ರನೇ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿ ಆಪ್ಷನ್ ಟ್ರೇಡರ್ಸ್ ರಿಸ್ಕ್ ಅಲ್ಲಿ ಬರ್ತಾರೆ. ಆಗ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಕೆಳಗಡೆ 10,400 ಇಂದ 350 ಲೆವೆಲ್ಸ್ ನ ನಾವು ನೋಡೋ ಚಾನ್ಸಸ್ ಇರುತ್ತೆ. ಸೊ 10,470 ಕೆಳಗಡೆ ನಾವು ಪುಟ್ ಪೊಸಿಷನ್ಸ್ ನ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ತಗೋಬಹುದು. ಸೊ ಈ ಎಲ್ಲ ಲೆವೆಲ್ಸ್ ನ ನಾವು ನೋಟ್ ಮಾಡ್ಕೊಂಡು ನಾವು 1 ಏಪ್ರಿಲ್ ಟ್ರೇಡ್ ಮಾಡೋಣ ಹಾಗೂ ನಾವು ಇವತ್ತಿನ ದಿನ ಕವರ್ ಮಾಡಿರೋ ವೀಕ್ಲಿ ಹಾಗೂ ಮಂತ್ಲಿ ಲೆವೆಲ್ಸ್ ನ ಕೂಡ ನೋಟ್ ಮಾಡ್ಕೊಂಡು ಏಪ್ರಿಲ್ 1st ವೀಕ್ ಅಲ್ಲಿ ಹಾಗೂ ಏಪ್ರಿಲ್ ಮಂತ್ ಅಲ್ಲಿ ಟ್ರೇಡ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716 ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದರ ಜಾಯ್ನಿಂಗ್ ಲಿಂಕ್ ನಾನು ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಹೋಗಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ
ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕಮ್ಮ.